ಸರ್ ನಮಸ್ತೆ, ನಿಮ್ಮ ಹೆಸರು? ಸಚಿನ್. ಎಲ್ಲಿಂದ ಬಂದಿದ್ದೀರಾ? ನಾವು ವಿಜಯನಗರ. ವಿಜಯನಗರ. ಹೌದು. ಮಂಗಳೂರವರ? ಮಂಗಳೂರು, ಬೆಳ್ತಂಗಡಿ ತಾಲೂಕು, ಗ್ರಾಮ. ಹೌದು. ಹಂಗೆ ನೀವು ಮಂಗಳೂರವರಾಗಿದ್ರಿಂದ ಒಂದು ಮಂಗಳೂರು ಬಗ್ಗೆ ತುಂಬಾ ತಿಳ್ಕೊಂಡಿರ್ತೀರಾ. ಪಟಾಪಟ್ ಅಂತ ಆನ್ಸರ್ ಕೊಡಿ. 5 ತುಳುನಾಡ ಫುಡ್ ಐಟಮ್ ಯಾವುದು? ಗೋಳಿ ಬಜೆ, ಆಮೇಲೆ ಕೋರಿ ರೊಟ್ಟಿ, ಆಮೇಲೆ ಪುಂಡಿ, ನೀರು ದೋಸೆ. ಓಕೆ, ಅಷ್ಟೇ. 4 ಆಯ್ತು. ಇನ್ನೊಂದು ಆಮೇಲೆ ಪುಂಡಿ. ಊರಿಗೆ ಹೋಗದೆ ತುಂಬಾ ದಿನ ಆಯ್ತಾ ಅಂತಲ್ಲ. ಓಕೆ, 5 ತುಳುನಾಡ ಬೆಳೆಗಳು ಯಾವುದು? ಬೆಳೆಗಳು ಭತ್ತ, ಅಡಿಕೆ, ತೆಂಗು, ಆಮೇಲೆ ಕಾಫಿ. ಅಷ್ಟೇ. ಅದೇನು ಪ್ರತಿಯೊಂದಕ್ಕೂ 4 ಆನ್ಸರ್ ಬರ್ತಾ ಇದೆ ಇವರಿಂದ. ಓಕೆ, 5 ತುಳುನಾಡ ಕಲೆಗಳು ಯಾವುದು? ಯಕ್ಷಗಾನ, ಕಂಬಳ, ಆಮೇಲೆ ಕೋಳಿ ಅಂಕ. ಅಷ್ಟೇ. ಇದು 3ಕ್ಕೆ ನಿಲ್ತಾ ಇದೆ. ಓಕೆ, ಇವರದೊಂದು ಸೀರಿಯಸ್ ಕ್ವಶನ್ ಕೇಳೋಣ. ಯಾಕಂತ ಹೇಳಿದ್ರೆ ಇವ್ರು ನಗೋದೇ ತುಂಬಾ ಕಡಿಮೆ ಅನಿಸ್ತಿದೆ. ಸರ್, ಕಂಬಳವನ್ನ ಬ್ಯಾನ್ ಮಾಡಬೇಕು, ಪ್ರಾಣಿ ಹಿಂಸೆ ನಡೀತಿದೆ ಅಂತ ಒಂದು ಮಾತು ಬಂದಿತ್ತು. ನಿಮಗೇನು ಅನ್ಸುತ್ತೆ? ನಿಜ ಬ್ಯಾನ್ ಮಾಡಬಾರ್ದು. ಅದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಸಾಂಸ್ಕೃತಿಕ ಕ್ರೀಡೆ. ಅದು ನಡಿಲೇಬೇಕು, ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಬಾರ್ದು. ಓಕೆ, ಕೋಳಿ ಕಟ್ಟ ಕೂಡ ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದ್ರು. ಅದನ್ನೊಂದು ಕಲೆನೇ. ಯಾವುದೇ ಒಂದು ಜಾತ್ರೆ, ನೇಮೋತ್ಸವ ಆ ಥರದ್ದೆಲ್ಲ ಆದರೆ ಅದೊಂದು ಮೊದಲಿನ ಕಾಲದಿಂದ ಬಂದಂಥ ಒಂದು ಸಂಸ್ಕೃತಿ. ಅದಕ್ಕೋಸ್ಕರ ಅದನ್ನು ನಡಿಲೇಬೇಕು. ಇವಾಗ ಸರ್ಕಾರ ಬಂದು ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಆ ಥರದ್ದೆಲ್ಲ ಮಾಡ್ತಾ ಇದೆ. ಅದು ತಪ್ಪು. ಮೊದಲು ಹೆಂಗೆ ನಡ್ಕೊಂಡು ಬಂದಿತ್ತು ಅದೇ ಥರ ಮಾಡಬೇಕಂತ ಹೇಳ್ತೀನಿ. ಈಗ ತುಳುನಾಡ ಒಂದು ಸೊಗಡನ್ನ ಬೆಂಗಳೂರಿಗೆ ತಲುಪಿಸುವಂತ ಪ್ರಯತ್ನ ನಡೀತಿದೆ. ಇದು ಬೆಂಗಳೂರಿಗೆ ಸೀಮಿತನಾ ಇಲ್ಲ ಮುಂದೆ? ಇಲ್ಲ, ಬೆಂಗಳೂರಿಗೆ ಸೀಮಿತ ಅಂತ ಆಗ್ಬಾರ್ದು. ನಮ್ಮ ಊರದ್ದು ಏನು ಕಲ್ಚರ್ ಇದೆ ಅದಕ್ಕೋಸ್ಕರ ಮಾತ್ರ ಸೀಮಿತ ಆಗ್ಬೇಕು. ಯಾಕಂದ್ರೆ ಬೆಂಗಳೂರಿಗೆ ಬಂದ್ರೆ ಅದು ಬೇರೆದೇ ತಿರುಗಿಕೊಳ್ಳುತ್ತೆ, ಆ ಥರ ಆಗೋಗುತ್ತೆ. ಇವಾಗ ಕಾಂತಾರನ ತಗೊಂಡ್ರೆ, ಕಾಂತಾರ ಒಳ್ಳೆ ಫಿಲ್ಮೇ ನಮ್ಮ ಊರ ಕಡೆ ತಗೊಂಡ್ರೆ, ಅದನ್ನ ಈಗ ಬೆಂಗಳೂರಲ್ಲಿ ತಗೊಬಂದು ಆ ಕೋಲ ಭೂತ ಎಲ್ಲ ನೋಡುವಾಗ ನಮಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಆಗ್ತಾ ಇದೆ ಕಾಂತಾರದ ಬಗ್ಗೆ. ಆ ಕೋಲ ನೋಡುವಾಗ ನಾವು ಅಲ್ಲಿ ಹೋಗಿ ಮಾತಾಡೋಂಗಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಮಾತಾಡಿದ್ರೆ ಯಾಕೆ ಹಿಂಗೆ ಮಾಡ್ತೀರ ಅಂತ ಕೇಳಿದ್ರೆ ಅಲ್ಲಿ ಬಂದು ನಮಗೆ ಹೇಳ್ತಾರೆ ಅವರು, ನಮ್ಗೇನೆ ಜೋರು ಮಾಡ್ತಾರೆ. ನಾವು ಕೇಳ್ಬೋದು ಅಲ್ಲಿ ಹೋಗಿ, ಕೋಲ ಯಾಕೆ ಮಾಡ್ತೀರಾ, ಈ ಥರ ಎಲ್ಲ ಮಾಡಬೇಡಿ ಅಂತ ಅಂದರೆ. ಬಟ್ ಅಲ್ಲಿ ಅವರು ನಮ್ಗೆ ಜಗಳಕ್ಕೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಊರಿಗೆ ಸೀಮಿತವಾಗಿದ್ರೆ ಚಂದ ಅಂತ ನನ್ನ ಪ್ರಕಾರ. ಎಲ್ಲಿಂದ ಬಂದಿದ್ದೀರಾ? ನಾವು ಇವಾಗ ಇಲ್ಲಿ ವೈಟ್ ಫೀಲ್ಡ್ ಇಂದ ಬಂದಿರೋದು ನಾವು. ಓಕೆ, ನೀವು ಮಂಗಳೂರವರು? ಮಂಗಳೂರಲ್ಲಿ ಕಲ್ಲಡ್ಕ. ಓಕೆ, ಕಲ್ಲಡ್ಕ ಅಂದ್ರೆ ಕಲ್ಲಡ್ಕ ಹೋಗದೆ ಎಷ್ಟು ಸಮಯ ಆಯ್ತು? ಕಲ್ಲಡ್ಕ ಹೋಗದೆ ಒಂದು 2 months ಆಯ್ತು. 2 months ಆಯ್ತು. ಹಾಗಾದ್ರೆ ಇವರು ಕೂಡ ತುಳುನಾಡಿಂದ ಬಂದವರು, ಈಗ ವೈಟ್ ಫೀಲ್ಡ್ ಅಲ್ಲಿ ಇದ್ದಾರೆ. ಇವರಿಗೆ ತುಳುನಾಡು ಬಗ್ಗೆ ಸಾಕಷ್ಟು ಗೊತ್ತಿದೆ ಅಂತ ನನ್ನ ಅಭಿಪ್ರಾಯ, ಅಲ್ವಾ? ಹೌದೌದು. ಓಕೆ, ಹಾಗಾದ್ರೆ ಪಟಾಪಟ್ ಅಂತ ಆನ್ಸರ್ ಹೇಳ್ಬೇಕು ನೀವು. ಕೇಳಿ, ತುಳುನಾಡಿನ 5 ಫುಡ್ ಯಾವುದು? ತುಳುನಾಡಿನ 5 ಫುಡ್ ಒಂದು ಕೋರ್ ರೊಟ್ಟಿ, ಆಮೇಲೆ ಚಿಕನ್ ಸುಕ್ಕ, ಆಮೇಲೆ ಫಿಶ್ ಫ್ರೈ. ಎಷ್ಟಾಯ್ತು? 3 ಆಯ್ತು. ನೀರು ದೋಸೆ, ಆಮೇಲೆ ಗೋಲಿ ಬಜೆ. ಓಕೆ, ಸ್ವಲ್ಪ ಫಾಸ್ಟ್ ಇದ್ದಾರೆ ಇವರು. ಓಕೆ, ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ತುಳುನಾಡಿನ 5 ಪ್ರಮುಖ ಬೆಳೆಗಳು. 5 ಬೆಳೆಗಳ ದಾದೆ ಭತ್ತ ಒಂದು, ಆಮೇಲೆ ಅಡಿಕೆ, ಆಮೇಲೆ ಕೋಕೋ ಆಮೇಲೆ ಇದು ಬಚ್ಚಿನ ಅಂತಾರೆ, ಅದೇ ವೀಳ್ಯದೆಲೆ ಮಾಡ್ತಾರೆ, ಆಮೇಲೆ ಕರಿಮೆಣಸು. ಓಕೆ, 5 ಬೆಳೆಗಳು ಹೇಳಿದ್ರು. ನೆಕ್ಸ್ಟ್ ಕ್ವಶನ್, ತುಳುನಾಡಿನ 5 ಕಲೆಗಳು. ಒಂದು ಹುಲಿವೇಷ, ಒಂದು ಯಕ್ಷಗಾನ, ಆಮೇಲೆ ದೈವಾರಾಧನೆ. ದೈವಾರಾಧನೆ ಕಲೆ ಬರುತ್ತಾ? ದೈವಾರಾಧನೆ ಕಲೆ ಅಲ್ಲ, ಅದು ಇದು ನಮ್ಮ ಸಂಸ್ಕೃತಿ. ಆಮೇಲೆ ಕಂಬಳ, ಆಮೇಲೆ ಕೋರ್ತಟ್ಟ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಕೆಲವು ಸಮಯ ಮುಂಚೆ ಕಂಬಳವನ್ನ ಬ್ಯಾನ್ ಮಾಡಬೇಕು, ಪ್ರಾಣಿ ಹಿಂಸೆ ಮಾಡ್ತಿದ್ದಾರೆ ಅಂತ ಜನ ಇದ್ ಮಾಡ್ತಿದ್ರು. ಬ್ಯಾನ್ ಮಾಡುವ ಪರಿಸ್ಥಿತಿ ಬಂದಿತ್ತು. ನಿಮ್ಗೆ ಏನ್ ಅನ್ಸುತ್ತೆ? ಅದು ಬ್ಯಾನ್ ಮಾಡಬಾರ್ದು. ಯಾಕಂದ್ರೆ ಅದು ಹಳೆ ಕಾಲದಿಂದ ಬಂದಿದಲ್ಲ, ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಇವಾಗಿನ ಜನರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರಾಣಿ ಹಿಂಸೆ ಆಗಿದೆ, ಅವರಿಗೆ ಗೊತ್ತಿಲ್ಲ, ಅದ್ರ ಕಲೆ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಸೊ ಅದನ್ನು ಬ್ಯಾನ್ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಓಕೆ, ಅದ್ರ ಜೊತೆ ಕೋಳಿಕಟ್ಟ ಕೂಡ ಬ್ಯಾನ್ ಆಗ್ಬೇಕಂತಿತ್ತು. ಅದು ಕೂಡ ಕಲೆನೇ ಒಂದು. ಓಕೆ, ಅದು ಜೂಜ ಆಗಿರ್ಬೋದು, ಬಟ್ ಹಳೆ ಕಾಲದಿಂದ ಅದೊಂದು ಸಂಸ್ಕೃತಿ, ನಮ್ದು ತುಳುನಾಡ ಸಂಸ್ಕೃತಿ ಅದು. ಅದನ್ನ ಉಳಿಸ್ಬೇಕಂತ ಹೇಳ್ತೀನಿ ನಾವು. ಅದನ್ನು ಉಳಿಸ್ಕೊಂಡು ಹೌದೌದು, ಉಳಿಸ್ಬೇಕು. ಓಕೆ, ಹಾಗಾದ್ರೆ ಕಾಂತಾರ ಬಂತು. ದೈವಾರಾಧನೆಯ ಒಂದು ಪ್ರಾಮುಖ್ಯತೆಯನ್ನ ಇಡೀ ಭಾರತಕ್ಕೆ ಇರ್ಬೋದು, ಇಡೀ ಜಗತ್ತಿಗೆ ಸಾರಿದಂತ ಸಿನಿಮಾ ಅದು. ಅದರಿಂದ ಕೆಲವು ತುಳುನಾಡ ಜನರ ಭಾವನೆಗಳಿಗೆ ಕೂಡ ಧಕ್ಕೆ ಉಂಟಾಗಿದೆ. ಕಾಂತಾರ ಫಿಲ್ಮ್ ಇಂದ ಅನ್ನೋದಕ್ಕಿಂತ ಆ ಫಿಲ್ಮ್ ನೋಡ್ಕೊಂಡು ದೈವಾರಾಧನೆಯನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡವರು ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀವಿ?
ಮೂವಿ ಬಗ್ಗೆ ಹೇಳಲ್ಲ, ಬಟ್ ಅದನ್ನ ಎಂಟರ್ಟೈನ್ಮೆಂಟ್ ಮಾಡಬಾರ್ದು. ಯಾಕಂದ್ರೆ ಅದು ದೈವದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನಂತ ಹೇಳಿದ್ದಾರೆ ಕರೆಕ್ಟಾ. ಸೊ ಕೆಲವರು ಏನು ಮಾಡ್ತಾರೆ, ಅದರೊಳಗೆ ಡ್ಯಾನ್ಸ್ ತರ ತಗೊಂಡ್ಬಿಟ್ಟಿದ್ದಾರೆ, ಒಂದು ಕಲ್ಚರಲ್ ಈವೆಂಟ್ ತರ ಮಾಡಿದ್ದಾರೆ. ಸೊ ಅದು ಎಲ್ಲಿ ಇರ್ಬೇಕು ಅಲ್ಲೇ ಇದ್ರೆ ಚಂದ, ಅದನ್ನು ಬೇರೆ ಕಡೆ ಎಲ್ಲ ಮಾಡಿದ್ರೆ ತಪ್ಪು ಅಂತ ಹೇಳ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಕೇಶ್. ಕುಶಾಲ್. ಧನ್ರಾಜ್. ದೀಕ್ಷಿತ್. ಓಕೆ, ನೀವು ಮಂಗಳೂರಿಂದ ಬಂದಿದ್ದು ಅಂದ್ಕೊಂಡಿದ್ದೀನಿ. ತುಳುನಾಡಿಂದ ಬಂದಿರೋದಲ್ವಾ? ಓಕೆ, ತುಳುನಾಡು ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ನಿಮಗೆ, ಹಾಗಾಗಿ ಒಂದು ರ್ಯಾಪಿಡ್ ಕ್ವಶನ್ ಅನ್ನು ಕೇಳ್ತೀನಿ. ತುಳುನಾಡಿನ 5 ಪ್ರಮುಖ ಫುಡ್ಗಳ ಹೆಸರು ಹೇಳಬೇಕು. ಗೋಲಿ ಬಜೆ, ನೀರು ದೋಸೆ, ಕಲ್ತಪ್ಪ, ಪತ್ರೊಡೆ, ಇಡ್ಲಿ ಅಲ್ಲ, ಬನ್ಸ್. ಓಕೆ, ತುಳುನಾಡಿನ 5 ಪ್ರಮುಖ ಬೆಳೆಗಳು. ಬೇಳೆನಾ? ಭತ್ತ, ಅಡಿಕೆ, ರಾಗಿ, ಜೋಳ. ರಾಗಿ ಜೋಳ ಎಲ್ಲ ತುಳುನಾಡಲ್ಲಿ ಬೆಳೀತಾರೆ. ತೆಂಗಿನ ಮರ, ತೆಂಗಿನಕಾಯಿ. ಓಕೆ, ತುಳುನಾಡಿನ 5 ಪ್ರಮುಖ ಕಲೆ. ಯಕ್ಷಗಾನ, ಹುಲಿವೇಷ, ಭರತನಾಟ್ಯ, ಆಮೇಲೆ ಭಕ್ತಿಗೀತೆ, ಭರತನಾಟ್ಯ. ಆಯ್ತು, ಅಷ್ಟೇ. ಓಕೆ ಓಕೆ, ಈಗ ತುಳುನಾಡಲ್ಲಿ ಕಂಬಳ ಒಂದು ಪ್ರಮುಖ ಕಲೆಗಳಲ್ಲಿ ಕಂಬಳ ಕೂಡ ಒಂದು. ಕಂಬಳದಲ್ಲಿ ಕೋಣಗಳಿಗೆ ಪ್ರಾಣಿ ಹಿಂಸೆ ಮಾಡಲಾಗ್ತಾ ಇದೆ, ಅದನ್ನ ಬ್ಯಾನ್ ಮಾಡಬೇಕು ಅಂತ ಕೆಲವು ವರ್ಷಗಳ ಹಿಂದೆ ಸುದ್ದಿ ಬಂದಿತ್ತು. ನಿಮ್ಗೆ ಏನು ಅನ್ಸುತ್ತೆ? ಅದೆಲ್ಲ ಪ್ರಾಣಿ ಹಿಂಸೆ ಅಲ್ಲ, ಅದನ್ನ ಸಾಕೋರಿಗೆ ಗೊತ್ತಿರುತ್ತೆ. ಅದು ಇವಾಗ ಎಷ್ಟು ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾರೆ, ಅದನ್ನ ಯಾವ ತರ ನೋಡ್ಕೋತಾರೆ ಅಂದ್ರೆ ಒಂದೊಂದು ಮನೇಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಸಾಕ್ತಾರೆ, ಅವ್ರಿಗೆ ಎಷ್ಟು ಮಕ್ಳ ತರ ಕೇರ್ ಮಾಡ್ತಾರೆ. ಅದನ್ನೆಲ್ಲ ನೋಡಿದವ್ರು ಯಾರು ಪ್ರಾಣಿ ಹಿಂಸೆ ಅಂತ ಹೇಳಲ್ಲ. ಹೊಡಿದೆ ಯಾವುದಕ್ಕೂ ಬುದ್ಧಿ, ಅದು ಕಳಿಯೋಕ್ಕಾಗಲ್ಲ. ಸೊ ನಾವು ಕಂಬಳ ಅಂತ ಹೇಳೋದು ನಮ್ಮ ಪರಂಪರೆಯಿಂದ ಬಂದಿರೋದು. ಅದನ್ನೆಲ್ಲ ನಾವು ಪ್ರಾಣಿ ಹಿಂಸೆ ಅದು ಇದು ಅಂತ ಮೇಲ್ನೋಟಕ್ಕೆ ಮಾತ್ರ ಅದು ಪ್ರಾಣಿ ಹಿಂಸೆ ಥರ ಕಾಣಿಸುತ್ತೆ, ಅದ್ರ ಒಳಗಡೆ ಹೋದ್ರೆ ಮಾತ್ರ ಅದಕ್ಕೆ ಏನೆಲ್ಲ ಅದನ್ನ ಆ್ಯಕ್ಚುಲಿ ಏನಿರುತ್ತೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಅದ್ರ ಜೊತೆ ಕೋಳಿ ಕಟ್ಟ ಕೂಡ ಬ್ಯಾನ್ ಆಗಬೇಕು ಅಂತಿತ್ತು. ಕೋಳಿ ಕಟ್ಟ ಸಂಪ್ರದಾಯ ಅಲ್ಲ, ಜಾತ್ರೆ ಆದ್ಮೇಲೆ ಅದರಲ್ಲಿ ಜುಗಾರಿ ಆಡೋದು ಮಾತ್ರ ಬ್ಯಾನ್ ಆದರೆ ಒಳ್ಳೇದು. ಈಗ ಕಾಂತಾರ ಸಿನಿಮಾ ಬಂದ ಮೇಲೆ ತುಳುನಾಡಿನ ದೈವಾರಾಧನೆ, ಕೋಲ, ನೇಮ ಅದೆಲ್ಲ ಒಂದು ಜಗತ್ತಿಗೆ ತುಳುನಾಡ ಒಂದು ಸಂಸ್ಕೃತಿಯನ್ನು ಪಸರಿಸೋದಕ್ಕೆ ಆ ಫಿಲ್ಮು ಹೆಲ್ಪ್ ಮಾಡ್ತು. ಆದರೆ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡವರು ತುಂಬ ಜನ ಇದ್ದಾರೆ. ಅದು ತುಳುನಾಡ ಜನರ ಭಾವನೆಗೆ ಧಕ್ಕೆ ತರುವಂಥದ್ದು. ನಿಮಗೇನು ಅನ್ಸುತ್ತೆ? ಧಕ್ಕೆ ಹೌದು. ಅಂದರೆ ಮೂವಿ ಥರ ನೋಡಲ್ಲ, ಯಾಕಂದರೆ ನಾವು ನೋಡ್ತೀವಿ ಓಕೆ, ಬಟ್ ಔಟ್ ಕಂಟ್ರಿ ಇಲ್ಲ ಅಂದರೆ ಔಟ್ ಸ್ಟೇಟು, ಯಾಕಂದರೆ ಔಟ್ ಡಿಸ್ಟಿಕ್ಗೆ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ನಾವೇ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ನೋಡಿದ್ದೀವಿ. ರೋಡಲ್ಲಿ ಒಂದು ಕಂಪ್ನಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅಲ್ಲಿ ಒಟ್ಟಾರೆ ಒಂದು ಆಡಂಬರ ಥರ ಮಾಡ್ತಾರೆ. ಏನೋ ಒಂದು ಸುಮ್ಮನೆ ಡ್ಯಾನ್ಸ್ ಮಾಡೋ ಥರ, ಅವನೇನೋ ಕೋಳಿನ ಕುತ್ತಿಗೆಯಲ್ಲಿ ಹಾಕ್ಕೊಂಡು ನೇತಾಡ್ಕೊಂಡು ಸುಮ್ಮನೆ ಏನೋ ಒಂದು ಪೋಸ್ ಕೊಡೋದು. ಅದರಲ್ಲಿ ಸ್ವಲ್ಪ ನಮಗೆ ಬೇಜಾರಾಗುತ್ತೆ, ಯಾಕಂದರೆ ಈ ಮೂವಿ ನೋಡಿದ್ರಿಂದಲೇ ಈ ಥರ ಆಯಿತು ಅಂತ. ಓವರ್ವೈಸ್ ಮೂವಿ ಬಗ್ಗೆ ಏನು ಹೇಳಲ್ಲ, ಬಟ್ ಅದನ್ನು ಇವರು ಪೋರ್ಟ್ರೇ ಮಾಡೋದು ಒಂಥರ ಬೇರೆ ಇರುತ್ತೆ. ಅದೇ ಇವ್ರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಿತ್ತು, ಈ ಥರ ಮಾಡಬೇಡಿ ಏನಕ್ಕೆ ಅಂತ, ಬಟ್ ಅದ್ರ ಬಗ್ಗೆ ಯಾರು ವಾಯ್ಸ್ ರೈಸ್ ಮಾಡದೇ ಇರೋದು ಸ್ವಲ್ಪ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರವಣ್ ಪದ್ಮನಾಭ. ಎಲ್ಲಿಂದ ಬಂದಿದ್ದೀರಿ? ಮಂಗಳೂರು, ಬಂಟ್ವಾಳ. ಓಕೆ, ತುಳುನಾಡಲ್ಲಿ ಅಲ್ಲಿಂದ ಬಂದಿದ್ದೀರಾ ಇಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡು? ಇಲ್ಲೇ ನಾವು ಕೆಲಸ ಮಾಡ್ತಿದ್ವಿ. ಇಲ್ಲೇ ಕೆಲಸ ಬೆಂಗಳೂರಲ್ಲಿ? ಎಷ್ಟು ವರ್ಷದಿಂದ? 7 years ಆಯ್ತು. 7 years ಇಂದ ಬೆಂಗಳೂರಲ್ಲಿ ಇದ್ದೀರಿ? ಇಲ್ಲೇ ವರ್ಕ್ ಮಾಡ್ತಿದ್ವಿ ನಾವು. ಓಕೆ, ನೀವು ತುಳುನಾಡವರು ಆಗಿರೋದ್ರಿಂದ ನಿಮಗೆ ಕೆಲವೊಂದು ಕ್ವಶನ್ಸ್ ಇದೆ, ಪಟಾಪಟ ಅಂತ ಆನ್ಸರ್ ಮಾಡಬೇಕು. ತುಳುನಾಡ 5 ಪ್ರಮುಖ ಫುಡ್ಗಳು ಯಾವುದು? ಪತ್ರೊಡ್ಡೆ, ಮಂಜಲ್ದಿರ ಅಡ್ಡೆ, ಕೊಟ್ಟಿಗೆ, ಬನ್ಸ್, ಮತ್ತೆ ಇದು ಅದಕ್ಕೆ ಏನು ಹೇಳ್ತಾರೆ, ಗೋಲಿ ಬಾಜಿ. ಎಸ್. ಓಕೆ, ನಿಮ್ಮ ಹೆಸರು ಸರ್? ದತ್ತರಾಜ್. ಎಲ್ಲಿಂದ? ಉರ್ವಸ್ಟೋರ್ ಅಂತ. ಓಕೆ, ಉರ್ವಸ್ಟೋರಿಯಿಂದ. ತುಳುನಾಡ 5 ಪ್ರಮುಖ ಕಲೆಗಳು ಯಾವುದು? ಯಕ್ಷಗಾನ, ಆಮೇಲೆ ಹುಲಿವೇಷ, ಆಮೇಲೆ ಭರತನಾಟ್ಯ, ಇದು ಚೆಂಡೆ ಕುಣಿತ, ಆಮೇಲೆ ಕಂಗಿಲ್ ಕುಣಿತ. ಓಕೆ, ಹಾಗಾದ್ರೆ ತುಳುನಾಡ 5 ಪ್ರಮುಖ ಬೆಳೆಗಳು ಯಾವುದು? ಭತ್ತ, ಅಡಿಕೆ, ಮತ್ತೆ ಅದಕ್ಕೇನು ಹೇಳ್ತಾರೆ, ತೆಂಗಿನಕಾಯಿ, ಆಮೇಲೆ ಅಡಿಕೆ ಇಲ್ಲ, ಬೇರೆನೆಲ್ಲ ಬೆಳೀತಾರೆ ತುಳುನಾಡಲ್ಲಿ? ಸೌತೆಕಾಯಿ. ಓಕೆ, ಆಮೇಲೆ ಬಾಳೆಹಣ್ಣು. ಈಗ ಪ್ರಮುಖ ಇಂಪಾರ್ಟೆಂಟ್ ಕ್ವಶನ್ ಅಂದರೆ, ತುಳುನಾಡಲ್ಲಿ ಕಂಬಳ ಒಂದು ಪ್ರಮುಖ ಸಾಂಸ್ಕೃತಿಕ ಇದರಲ್ಲಿ ಒಂದು, ಸಾಂಸ್ಕೃತಿಕ ಕಲೆಯಲ್ಲಿ ಒಂದು. ಆದರೆ ಕಂಬಳದಲ್ಲಿ ಕೋಣಗಳನ್ನು ಹಿಂಸೆ ಮಾಡಲಾಗ್ತದೆ ಅಂತ ಹೇಳ್ತಿದ್ರು. ಹೌದು. ಏನನ್ಸುತ್ತೆ?
ಇಲ್ಲ ಇಲ್ಲ ಹಿಂಸೆ ಅಲ್ಲ ಅದು ಆ್ಯಕ್ಚುಲಿ ಅದು ನಮ್ದು ಹಳೆ ಕಾಲದಿಂದ ನಮ್ಮದು ಹಿರಿಯರು ಯಾವ ಥರ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ಥರ ನಾವು ಫಾಲೋ ಮಾಡ್ಕೊಂಡು ಬರ್ತಿದ್ದೇವೆ ಒಂದು ನಮ್ಮ ಹಿರಿಯರು ಹೇಳ್ಕೊಂಡು ಅದು ಬಂದಿರೋದು ಅಂತ ಇದು. ಸೊ ಅದೇ ಥರ ನಾವು ಸಹ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಅದು ಯಾವುದೇ ರೀತಿಯ ನಮಗೆ ಕಂಬಳ ಆಗಿರ್ಬೋದು, ಕೋಳಿ ಅಂಕ ಆಗಿರ್ಬೋದು, ಅದು ಯಾವುದೇ ರೀತಿಯ ನಮಗೆ ಹಿಂಸೆ ಅಂತ ಅದು ನಮ್ಮದು ಒಂದು ಕಲ್ಚರ್ ನಮ್ಮದು. ಸೊ ಹಾಗಾಗಿ ಸಾಂಸ್ಕೃತಿಕ ಒಂದು ಕ್ರೀಡೆ ಥರ ಒಂಥರ ಆ ಥರ ನಾವು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಕಂಬಳದ ಜೊತೆ ಕೋಳಿ ಅಂಕ, ಕೋಳಿ ಕಟ್ಟ ಅಂತ ಏನು ಹೇಳ್ತೀವಿ, ಅದು ಕೂಡ ಬ್ಯಾನ್ ಆಗಬೇಕು ಅಂತ ಇದಿತ್ತು, ಸುದ್ದಿ ಬಂದಿತ್ತು. ಇಲ್ಲ ಸರ್, ಅಂದರೆ ಕೋಳಿ ಅಂಕ ಅಂತ ಮಾಡ್ತಾರೆ. ಅಂದರೆ ಅದು ಫ್ರೆಂಡ್ಲಿ ಆಗಿ ಮಾಡ್ತಾರೆ ಎಲ್ಲರೂ ಸಹ. ಯಾರಲ್ಲಿ ಅಂದರೆ ಜುಗಾರಿ ಥರ ಆ ಥರ ಏನೇ ಮಾಡಲ್ಲ. ಸೊ ಫ್ರೆಂಡ್ಲಿ ಆಗಿ ಅವರು ಸಾಕಿದ ಕೋಳಿಯನ್ನೇ ತಗೊಂಡು ಬಂದು ಕೋಳಿ ಜೊತೆಗೆ ಅದರೊಟ್ಟಿಗೆ ಫೈಟ್ ಮಾಡಿಸಿ ಸತ್ತ ಕೋಳಿಯನ್ನು ಒಂದು ಹರಾಜು ಮಾಡ್ತಾರೆ, ಅಥವಾ ಅವರೇ ಮನೆಗೆ ಹೋಗಿ ಅದರ ಪದಾರ್ಥ ಮಾಡಿ ತಿಂತಾರೆ. ಸೊ ಅದೇನು ನಮಗೆ ಪ್ರಾಣಿ ಹಿಂಸೆ ಅಂತ ಹೇಳಲ್ಲ.